ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾವು ಇವತ್ತೊಂದು ನಮ್ಮ ಕುಂದಾಪುರ ಸ್ಟೈಲಿದು ಕುಂಬಳಕಾಯಿ ಹುಳಿ ಮಾಡಿ ತೋರಿಸ್ತೀನಿ. ಇದು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಆದಮೇಲೆ ನಿಮ್ಮ ಕಮೆಂಟ್ಸ್ ಹಾಕಿ ನೋಡಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬೆನ್ನು ನೋವಿಗೆ ಒಳ್ಳೆಯದು. ಇದು ಯಾವಾಗಲೂ ತಿಂದ್ರೂ ನೀರಿನಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ತುಂಬ ಒಳ್ಳೆಯದು. ನೀವು ಒಂದು ಸರ್ತಿ ಟ್ರೈ ಮಾಡಿ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಆದರೆ ಈ ಮೆಥಡು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ಎಲ್ಲ ಸಾಮಾನುಗಳನ್ನು ನಾನು ಆವಾಗಲೇ ಹುರ್ಕೊತೀನಿ. ರೆಡಿ ಮಾಡಿ ಇಟ್ಟಿರೋ ಪುಡಿ ಅಲ್ಲ ನೋಡಿ. ಈಗ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಧನಿಯಾ ಬೀಜ ಒಂದು ಅರ್ಧ ಸ್ಪೂನು, ಕಾಳುಮೆಣಸು ಒಂದು ಸ್ವಲ್ಪ, ಆಮೇಲೆ ಮೆಂತ್ಯ, ಜೀರಿಗೆ ಸ್ವಲ್ಪ, ಬ್ಯಾಡಗಿ ಮೆಣಸು ಒಂದು 5-6 ಹಾಕಿದ್ದೀನಿ. ಇದು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವಾಗಲೂ ನಾವು ಆವತ್ತೇ ಸಾಮಾನು ಹುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ತಿಂಗಳಗಟ್ಟಲೆ ಪುಡಿ ಮಾಡಿಕೊಂಡ್ರೆ ಅದರಲ್ಲಿ ಏನು ಸ್ಮೆಲ್ ಇರಲ್ಲ. ಈಗ ನೋಡಿ ನಾನು ಇದು ಹಾಕಿದ್ದೀನಿ, ಇದು ತೆಂಗಿನಕಾಯಿ ತುರಿ. ಇದಕ್ಕಿಂತ ಮುಂಚೆ ನಾನು ಇಂಗು ಹಾಕಿದ್ದೀನಿ, ಇಂಗು ಮತ್ತು ಕರಿಬೇವು. ಇದು ಒಂದು ಸರ್ತಿ ನೀವು ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ. ನಾನು ಮಾಡಿರೋದು ಕುಂಬಳಕಾಯಿ ಹುಳಿ ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಮತ್ತು ಯಾರು ತಿಂದವರು ಇದು ಚೆನ್ನಾಗಿದೆ ಆಂಟಿ ಅಂತಾರೆ. ಹಾಗಾಗಿ ಒಂದು ಸರ್ತಿ ವೀಡಿಯೋ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಈಗ ಕುಂಬಳಕಾಯಿ ಒಗ್ಗರಣೆ ಇದರಲ್ಲಿ ಬೇಯಿಸಬೇಕು. ಇವಾಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಇದು ಏನಪ್ಪ ಇದು ಅರಿಶಿನ ಪುಡಿ, ಆಮೇಲೆ ಒಗ್ಗರಣೆಗೂ ಸಹ ಕರಿಬೇವು ಇಷ್ಟು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಆಗಬೇಕು. ಆಮೇಲೆ ಹಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಏನಂದರೆ ಒಂದು ದಪ್ಪ, ಸಣ್ಣದಾದರೆ 2, ದಪ್ಪ ಇದ್ದರೆ 1 ಈರುಳ್ಳಿ ಸಾಕು. ಟೊಮೆಟೊ 1-2-3 ತಗೊಂಡಿದ್ದೆ. ಕುಂಬಳಕಾಯಿ ಫ್ರೆಶ್ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ. ಈರುಳ್ಳಿ, ಟೊಮೆಟೊ ಇದೆಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಆಗುತ್ತೆ. ಆಮೇಲೆ ಕುಂಬಳಕಾಯಿ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡಿ ಎಲ್ಲ ಕುಂಬಳಕಾಯಿ ಒಗ್ಗರಣೆಯಲ್ಲೇ ನಾನು ಬೇಯಿಸ್ಕೊತೀನಿ. ಸ್ವಲ್ಪ ಅರ್ಧ ಫುಲ್ಲು ಸೆಕೆ ಬರಬೇಕು. ಸಡನ್ನಾಗಿ ಉಪ್ಪು ಹಾಕಬಾರ್ದು. ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ನಂತರ ಉಪ್ಪು ಹಾಕಬೇಕು. ನಂತರ ಇದು ಈಗ ಉಪ್ಪು ಹಾಕ್ತೀನಿ. ಒಂದು ಚಮಚನೇ ಹಾಕಿಬಿಡ್ತೀನಿ, ಯಾಕಂದರೆ ಕುಂಬಳಕಾಯಿಗೆಲ್ಲ ಹಿಡಿಬೇಕಲ್ಲ. ಹಾಗೆ 1 ಸ್ಪೂನ್ ಬೆಲ್ಲ ಹಾಕ್ತೀನಿ. ಇದಕ್ಕೆ ಹುಳಿ, ಬೆಲ್ಲ ಮತ್ತು ಉಪ್ಪು, ಖಾರ ಎಲ್ಲ ಕರೆಕ್ಟ್ ಇರಬೇಕು, ಆವಾಗಲೇ ಟೇಸ್ಟಾಗಿರೋದು. ಮತ್ತು ಇದು ಬೇಯೋದಕ್ಕೆ ಸ್ವಲ್ಪ ಹೊತ್ತು ಇದಾಗುತ್ತೆ ಅಂತ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ. ಇವಾಗ ಕುಕ್ಕರ್ಗೆ ಏನು ಹಾಕಲ್ಲ, ಬೇಳೆ ಮಾತ್ರ ಬೇಯಿಸಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಒಂದು ಅರ್ಧ ಲೋಟ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಎಲ್ಲ ಫ್ರೈ ಆಗಿದೆ ನೋಡಿ. ಈಗ ಇದನ್ನೊಂದು ರುಬ್ಕೊತೀನಿ. ಹುಣಸೆ ಹಣ್ಣು ಇದು ಮಾಡ್ಕೊಂಡಿದ್ದೀನಿ, ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ, ನೆನೆ ಹಾಕಿದ್ದೀನಿ. ಇವಾಗ ರುಬ್ಬಿದ್ನಲ್ಲ ಆ ಮಸಾಲ, ಇದು ಹುಣಸೆ ಹಣ್ಣು ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡೆ. ಎಲ್ಲ ರುಬ್ಬಿ ಆಯಿತು. ಇದು ಇವಾಗ ಬೆಂದಾಯಿತು. ಒಂದು ಚೆನ್ನಾಗಿ ಹದ ಬರುತ್ತೆ ನೋಡಿ. ನಾವು ಈಗ ಫ್ರೆಶ್ಶಾಗಿ ಇವಾಗನೇ ಫ್ರೈ ಮಾಡಿ ಇವಾಗನೇ ಮಸಾಲ ಫ್ರೆಶ್ ಹಾಕಿದ್ದಕ್ಕೆ ಈ ಥರ ಸ್ಮೆಲ್ ಬರ್ತದೆ ನೋಡಿ. ನೀವು ಕೊನೆ ತನಕ ನೋಡಿ,
ಮತ್ತು ನೀವು ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ಸ್ ಹಾಕಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಏನು ಚೆನ್ನಾಗಿರುತ್ತೆ ಅಂತೆ ವೈಟ್ ರೈಸ್ ಜೊತೆಯಲ್ಲಿ ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಮದುವೆ ಮನೆಯಲ್ಲೆಲ್ಲ ಸೌತೆಕಾಯಿ ಹುಳಿ ಇದೇ ಥರ ಮಾಡ್ತಾರೆ. ನಾವು ಅದೇ ಮೆಥಡಲ್ಲಿ ಕುಂಬಳಕಾಯಿ, ಸೌತೆಕಾಯಿ, ಕೆಲವೊಂದು ಹುಳಿನೆಲ್ಲ ಇದೇ ಥರ ಮಾಡ್ತೀನಿ. ಆದರೆ ಇದು ಮಾತ್ರ ತುಂಬ ಸಾಮಾನೆಲ್ಲ ಫ್ರೈ ಮಾಡಿದರೆ ಅದು ಇನ್ನಿಲ್ಲದ ಟೇಸ್ಟು. ಓಕೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕ್ತೀನಿ ನೋಡಿ. ನಿಮಗಿಷ್ಟ ಇದ್ದರೆ ಲೈಕ್ ಮಾಡಿ.